ಹಾಯ್ ಎವ್ರಿವನ್. ಇವತ್ತು ನಮ್ಮ ಲೈಫ್ನಲ್ಲಿ ಒಂದು ತುಂಬ ಸ್ಪೆಷಲ್ ಡೇ. ಯಾಕಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಫಸ್ಟ್ ಫ್ಲೈಟ್ ಜರ್ನಿ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಫಸ್ಟ್ ಫ್ಲೈಟ್ ಅಂದರೆ ಎಲ್ಲರಿಗೂ ಹಂಗೆ ಎಕ್ಸೈಟ್ಮೆಂಟ್ ಜೊತೆಗೆ ಸ್ವಲ್ಪ ಟೆನ್ಷನ್ನೂ ಇರುತ್ತೆ. ಬಟ್ ಡೋಂಟ್ ವರಿ, ಇವತ್ತು ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಟೈಮ್ ಟ್ರಾವೆಲರ್ಸ್ಗೆ ಈ ವಿಡಿಯೋ ಸೂಪರ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿನಿ. ಫಸ್ಟ್ ಆಫ್ ಆಲ್, ಫ್ಲೈಟ್ ಟೈಮಿಂಗ್ಸ್ಗಿನ 2 ಅವರ್ಸ್ ಮುಂಚೆ ನಾವು ಏರ್ಪೋರ್ಟ್ನಲ್ಲಿ ಇರಬೇಕು. ಏರ್ಪೋರ್ಟ್ಗೆ ಬಂದಮೇಲೆ ಫಸ್ಟ್ ಗೇಟ್ ಹತ್ರ ನಮ್ಮದು ID ಪ್ರೂಫ್ ಕೇಳ್ತಾರೆ. ಆಧಾರ್, ಪಾನ್, ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಒಂದಿದ್ರೆ ಓಕೆ. ಆನ್ಲೈನ್ ಟಿಕೆಟ್ ಮೊಬೈಲಲ್ಲಿ ಇಟ್ಟಿರೋದೇ ಸಾಕು, ಪ್ರಿಂಟ್ ಏನು ಬೇಕಿಲ್ಲ. ನೆಕ್ಸ್ಟ್ ನಾವು ಅಲ್ಲೊಂದು ಡಿಸ್ಪ್ಲೇ ಬರ್ತಾ ಇರುತ್ತೆ ದೊಡ್ಡದಾಗಿ, ನಮ್ಮ ಫ್ಲೈಟ್ ಯಾವ ಗೇಟ್ನಲ್ಲಿ ಅಥವಾ ಯಾವ ಕೌಂಟರ್ನಲ್ಲಿ ಬರುತ್ತೆ ಅಂತ ಅಲ್ಲಿ ನೋಡ್ಕೋಬೇಕು. ಅಲ್ಲಿ ಹೋಗಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೋಬೇಕು, ಅಥವಾ ಪ್ರಿಂಟ್ ನಾವೇ ತಗೋಬೋದು. ಅಲ್ಲಿ ಒಂದು ಡಿಸ್ಪ್ಲೇಗತ್ತಲೆ ಸಣ್ಣದಾಗಿರುತ್ತೆ, ಆ ಕೌಂಟ್ರಿಗೆ ಹೋದರೆ ತೋರಿಸುತ್ತೆ. ಅಲ್ಲಿ ಹೋಗಿ ಈಸಿ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ. ನಮ್ಮ PNR ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಟ್ರೆ ನಮ್ಮ ಬ್ಯಾಗೇಜ್ ಎಷ್ಟಿದಾವೆ ಅಂತ ಕೇಳುತ್ತೆ. ಅಲ್ಲಿ ಹೋಗಿ ನೆಕ್ಸ್ಟ್ ಕೊಟ್ರೆ ಮತ್ತು ನಮ್ಮದು ಪ್ರಿಂಟ್ ಕೊಟ್ಬಿಟ್ರೆ ಬರುತ್ತೆ, ಪ್ರಿಂಟಾಗಿ ಬರುತ್ತೆ ನಮ್ಮದು. ಅದನ್ನು ತೊಗೊಂಡು ಕಲೆಕ್ಟನ್ನು ಮಾಡ್ಕೋಬೋದು. ಆಮೇಲೆ ನಾವು ಬ್ಯಾಗೇಜ್ ಕೌಂಟರ್ಗೆ ಅಲ್ಲೇ ಸುಟ್ಕೇಸ್ ವೇಟ್ ಚೆಕ್ ಮಾಡ್ತಾರೆ. ಅದು ಪ್ರತಿ ಪರ್ಸನ್ಗೆ ಲಿಮಿಟ್ ಇರುತ್ತೆ, 15 to 20 kg. ಆಮೇಲೆ ಸುಟ್ಕೇಸ್ ಮೇಲೆ ಒಂದು ಟ್ಯಾಗ್ ಕೂಡ ಹಾಕ್ತಾರೆ. ಲಿಟ್ರಲಿ ಅದು ಲಗೇಜ್ ಪಾಸ್ಪೋರ್ಟ್ ಆಗಿರುತ್ತೆ. ಸ್ಮಾಲ್ ಬ್ಯಾಗ್ ನಾವು ಫ್ಲೈಟ್ ಒಳಗೆ ಕ್ಯಾರಿ ಮಾಡೋದು. ಆ್ಯಕ್ಚುಲಿ ಅದ್ರೊಳಗೆ ಲಿಕ್ವಿಡ್ಸ್ 100 ml ಹೆಚ್ಚಿರಬಾರ್ದು. ನೈಫ್, ಸೀಸರ್, ಯಾವುದೇ ಜೆಲ್ ಐಟಮ್ಸನ್ನ ಅಲೌಡ್ ಇರಲ್ಲ. ಇವೊಂದು ನೇಲ್ ಕಟರ್ ಕೂಡ ನಾವು ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕ್ಬಿಟ್ವಿ. ಬ್ಯಾಟ್ರಿ ಬ್ಯಾಂಕನ್ನು ಇದ್ರೊಳಗೆ ಇಟ್ಕೋಬೋದು. ಆಮೇಲೆ ಇಲ್ಲಿ ಬ್ಯಾಗ್ ಸ್ಕ್ಯಾನ್ ಆಗ್ತಾವೆ. ನೆಕ್ಸ್ಟ್ ನಾವು ನಮ್ದು ವ್ಯಾಲೆಟ್ ಮತ್ತು ಫೋನ್, ಬೆಲ್ಟ್ ಮತ್ತು ವಾಚ್, ಒಂದು ಜರ್ಕಿನ್ ಕೂಡ ಟ್ರೇ ಒಳಗೆ ಹಾಕಿ ಸ್ಕ್ಯಾನ್ ಆಗಿ ಬರ್ತಾವೆ. ಟ್ರಸ್ಟ್ ಮೀ, ಅಲ್ಲಿ ಸ್ಟಾಫ್ ಅಂತೂ ಫುಲ್ ಹೆಲ್ಪ್ಫುಲ್ ಆ್ಯಂಡ್ ಪೊಲೈಟ್ ಆಗಿರ್ತಾರೆ. ಸೆಕ್ಯೂರಿಟಿ ಎಲ್ಲ ಆದಮೇಲೆ ಬೋರ್ಡಿಂಗ್ ಗೇಟ್ ನಂಬರ್ ಚೆಕ್ ಮಾಡಿರಿ, ಅಲ್ಲಿ ವೇಟ್ ಮಾಡಬೇಕು. ಫೈನಲಿ ಬೋರ್ಡಿಂಗ್ ಕಾಲ್ ಬಂದಮೇಲೆ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಆಗುತ್ತೆ, ನಾವು ಫ್ಲೈಟ್ ಎಂಟ್ರಿ ಆಗ್ತೀವಿ. ಸೀಟ್ ಬೆಲ್ಟ್ ಹಾಕ್ಕೊಂಡು ಎಕ್ಸೈಟ್ಮೆಂಟ್ ಒಳಗಿರ್ತೀವಿ. ಫ್ಲೈಟ್ ಟೇಕ್ ಆಫ್ ಆಗುತ್ತಾ, ಅವಾಗ ಹೊಟ್ಟಾಗಿನೋ ಒಂಥರ ತಳಮಳ ಅನಿಸುತ್ತೆ. ಕೆಲವೊಂದು ಫ್ಲೈಟ್ ಕೆಲವೊಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾವೆ. ಕೆಲವೊಬ್ರಿಗೆ ಆ ಥರ ಫೀಲ್ ಆಗುತ್ತೆ, ಕೆಲವೊಬ್ರಿಗೆ ಆಗೋದಿಲ್ಲ. ಆಮೇಲೆ ಏನೊಂದು ಸ್ಪೆಷಲ್ ಮೂಮೆಂಟ್ ಆಯ್ತು ಗೊತ್ತ್ರಿ, ಏರ್ಪೋರ್ಟ್ ಒಳಗೆ ಇನ್ನೊಂದು ಮ್ಯಾಜಿಕ್ ನಡೀತು. ನಾವಲ್ಲಿ ಸಿಂಗರ್ ವಿಜಯ್ ಪ್ರಕಾಶ್ ಸರ್ನ ಲೈವ್ ಆಗಿ ನೋಡಿಬಿಟ್ವಿ. ಅದು ಫೇಸ್ ಟು ಫೇಸ್ ನೋಡಿ ಇದು ಒಂಥರ ಬೋನಸ್ ಹ್ಯಾಪಿನೆಸ್ ಸಿಕ್ಕಂಗೆ ಆಯ್ತು ನಮ್ಮ ಫುಲ್ ಫ್ಯಾಮಿಲಿಗೆ. ಒಂದು ಫೋಟೋ ಕೂಡ ತಗೊಂಡ್ವಿ. ಮಿಡಲ್ ಕ್ಲಾಸ್ ಲೈಫಲ್ಲಿ ಕೆಲವು ಮೂಮೆಂಟ್ಸ್ ಮನಿಗಲ್ಲ, ಮೆಮೊರೀಸ್ಗೆ ವ್ಯಾಲ್ಯೂ ಇರುತ್ತೆ. ಫಸ್ಟ್ ಫ್ಲೈಟ್ ಜರ್ನಿ ನಮ್ಮೆಲ್ಲರಿಗೂ ಒಂದು ಕನಸಾಗಿತ್ತು. ಜಸ್ಟ್ ಇದು 1 hour ಜರ್ನಿ ಆಗಿದ್ದರಿಂದ ನಾವು ಕೊಚ್ಚಿನ ಏರ್ಪೋರ್ಟನ್ನ ಎಂಟ್ರಿ ಆದ್ವಿ. ಅಲ್ಲಿ ಹೋದ ತಕ್ಷಣ ನಮ್ಮ ಬ್ಯಾಗನ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಟ್ರಿಪ್ಪಿನ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಬುಕ್ ಮಾಡಿದ್ದ ಕಾರ್ ಬಂತು. ಅಲ್ಲಿ ಕಾರ್ ಒಳಗೆ ಹತ್ಕೊಂಡು ನಮ್ದು ಏನೇನು ಪ್ಲ್ಯಾನ್ ಇತ್ತಲ್ಲ ಆವತ್ತಿಂದು ಅದು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಸ್ಪೈಸ್ ಗಾರ್ಡನ್ಗೆ ಹೋದ್ವಿ. ಅದನ್ನು ನೆಕ್ಸ್ಟ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಫ್ಲೈಟ್ ಪ್ಲ್ಯಾನ್ ಮಾಡ್ತಿರೋ ಎಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊತೀನಿ.